ಚರ್ಚೆಯನ್ನ ಮಾಡೋಣ. ನನ್ನ ಜೊತೆಗೆ ಎಕ್ಸ್ಪರ್ಟ್ಸ್ಗಳಿದ್ದಾರೆ ಇವತ್ತು. ವಿಶೇಷವಾಗಿ ವಿಚಾರದಲ್ಲಿ ಚರ್ಚೆ ಮಾಡಲೇಬೇಕಾಗಿದೆ. ಬಹಳ ದಿನಗಳಿಂದ ನನ್ನನ್ನು ಕಾಡ್ತಾ ಇದ್ದಂಥ ಪ್ರಶ್ನೆಗಳಿತ್ತು, ಅವುಗಳನ್ನೆಲ್ಲ ಇವತ್ತು ಚರ್ಚೆ ಮಾಡೋಣ. ನನ್ನ ಸ್ಟುಡಿಯೋದಲ್ಲಿ ಮೊದಲನೇದಾಗಿ ಧನಂಜಯ್ ಪದ್ಮನಾಭಾಚಾರ್ಯ ಅವರು ಇದ್ದಾರೆ. ನಮಸ್ಕಾರ. ಸಾಫ್ಟ್ವೇರ್ ಇಂಜಿನಿಯರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ನಮ್ಮ ಜೊತೆಗೆ ಶ್ರೀಹರಿ ಕಾರಂತ್ ಅವರು ಇದ್ದಾರೆ, ಮೊಬೈಲ್ ಆ್ಯಪ್ಗಳ ಎಕ್ಸ್ಪರ್ಟ್. ಅವ್ರದೇ ಒಂದು ಓನ್ ಆ್ಯಪ್ ಕೂಡ ಇದೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆಗೆ ಅನಂತ್ ಪ್ರಭು ಅವರು ಇದ್ದಾರೆ, ಸೈಬರ್ ತಜ್ಞರು. ನಮಸ್ತೆ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇದಾದ ನಂತರ ಇನ್ನೊಂದಿಬ್ಬರು ಅತಿಥಿಗಳು ಕೂಡ ಜಾಯ್ನ್ ಆಗ್ತಾರೆ, ಅವರನ್ನು ಕೂಡ ಮಾತನಾಡಿಸೋಣ. ಮೊದಲನೇದಾಗಿ ಧನಂಜಯ್ ಪದ್ಮನಾಭಾಚಾರ್ಯ ಅವರೇ, ನೀವು ಕಂಪ್ಲೇಂಟನ್ನು ನೀವು ಕೊಟ್ಟಿದ್ರಿ. ಏನಂತ ಕಂಪ್ಲೇಂಟ್ ಕೊಟ್ಟಿದ್ರಿ, ಏನಾಯಿತು ಆ ಪ್ರಕರಣ? ಸರ್, ಮೊದಲನೇದಾಗಿ ಈ ಸೈಬರ್ ಕ್ರೈಮ್ ಅನ್ನೋದೇನಿದೆ ಅದು ಸಾಕಷ್ಟು ವಿಧಗಳಲ್ಲಿ ನೀವು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದರೆ ಹೇಗಾಗ್ತಿದೆ ಅಂತ. ಈ ಪ್ರಕರಣದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತೇನೆ. ಸೊ ಈಗ ಯಾರು ಆ ಹೆಣ್ಣು ಮಗುವನ್ನು ನೀವು ತೋರಿಸಿದ್ರೋ ಅವಳ ಹೆಸರು ಚಂದನ ಅಂತ ಹೇಳ್ಬಿಟ್ಟು. ಸೊ ಅವಳು ನನ್ನ ಸ್ಟೂಡೆಂಟ್. ಸೊ ನಮ್ಮದು ಒಂದು ಸಾಮಾಜಿಕ ಸಂಘಟನೆ ಇದೆ. ಇಡೀ ಕರ್ನಾಟಕದಲ್ಲಿ ಬಡತನದಲ್ಲಿರುವಂತಹ ಮಕ್ಕಳುಗಳಿಗೆ ಆರ್ಥಿಕವಾಗಿ ನೆರವನ್ನು ನಾವು ಕೊಡ್ತೇವೆ. ಆ ಆರ್ಥಿಕವಾಗಿ ನೆರವನ್ನು ಕೊಟ್ಟು ಸೆಕೆಂಡ್ PU ಫಸ್ಟ್ PUC ಇಂದ ಥ್ರೂಔಟ್ ಇಂಜಿನಿಯರಿಂಗ್ ಆಗ್ಬೋದು ಅಥವಾ ಮೆಡಿಕಲ್ ಆಗ್ಬೋದು, ಈ ರೀತಿಯಾಗಿ 7 ವರ್ಷ 5 ವರ್ಷ ಅವ್ರು ಓದೋ ಮಟ್ಟಕ್ಕೆ ನಾವು ಅವ್ರನ್ನ ಓದಿಸ್ತೇವೆ. ಸೊ ಆ ರೀತಿನಲ್ಲಿ ಈ ಸ್ಟೂಡೆಂಟ್ ನಮಗೆ ಪರಿಚಯ ಆಗಿದ್ದು. ಸೊ ಈ ಇಂಜಿನಿಯರಿಂಗ್ ಮಾಡಿಸೋವರೆಗೂ ನಾವು ಆ ಮಗುವನ್ನು ನಾವು ಓದಿಸಿದ್ವಿ. ನಂತರ ಒಂದು ಕೆಲಸಕ್ಕೆ ಸೇರ್ಕೊಂಡಾದ್ಮೇಲೆ ಇದು ಒಂದು ಮೊಬೈಲ್ ಆ್ಯಪನ್ನು ಇನ್ಸ್ಟಾಲ್ ಏನಾಗುತ್ತೆ ಅಂದರೆ, ಹೊಸದಾಗಿ ಕೆಲಸಕ್ಕೆ ಸೇರೋದು ಯಾರೇ ಆಗಲಿ ಒಂದು ಕಮಿಟ್ಮೆಂಟ್ಗಳಿರುತ್ತೆ, ಲೋನ್ಗಳನ್ನ ಮಾಡ್ಕೊಂಡಿರ್ತಾರೆ ಓದೋ ಟೈಮ್ನಲ್ಲಿ. ಸೊ ಅದನ್ನು ರಿಕವರ್ ಮಾಡಲಿಕ್ಕೋ ಅಥವಾ ಯಾವುದೋ ಒಂದು ಕಾರಣಕ್ಕೋಸ್ಕರ ಒಂದು ಆ್ಯಪನ್ನು, ಕೋಕೋ ಲೋನ್ ಆ್ಯಪ್ ಅನ್ನೋದನ್ನು ಇನ್ಸ್ಟಾಲ್ ಮಾಡಿಕೊಂಡು ಲೋನ್ ಎಲಿಜಿಬಿಲಿಟಿ ಟೆಸ್ಟನ್ನು ಮಾಡ್ತಾ ಇದ್ಲಂತ. ಸೊ ಲೋನ್ ಎಲಿಜಿಬಿಲಿಟಿ ಟೆಸ್ಟ್ ಮಾಡಬೇಕಾದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಆ ಸಡನ್ ಆಗಿ ಆಕ್ಸೆಸ್ ಪರ್ಮಿಷನ್ನ ಬೈ ಡಿಫಾಲ್ಟ್ ಕೊಟ್ಬಿಡ್ತಾರೆ. ಇವಾಗ ಏನಾಗಿದೆ, ನೀವು ಬ್ಯಾಂಕಲ್ಲಿ ಲೋನ್ ಹೋದಾಗ ನೀವು ಎಲ್ಲ ಇದು ಪೇಪರ್ಗಳನ್ನು ಓದೋದಿಲ್ಲ. ಇಟ್ ಇಸ್ ಸೈನ್ ಮಾಡಿಸ್ಕೊಂತಾರೆ. ನೀವು ಲೋನ್, ಬ್ಯಾಂಕ್ ಲೋನ್, ಹೋಮ್ ಲೋನಿಗೆ ಹೋದ್ರೆ 70 ರಿಂದ 80 ಪುಟಗಳಿರುತ್ತೆ, ಸಾಕಾಗೋಗ್ಬಿಟ್ಟಿರುತ್ತೆ. ನೀವು ನೋಡಲ್ಲ. ಓ ಹೌದಪ್ಪ, ಒಂದು ನಂಬಿಕೆ ಏನಂದ್ರೆ, ಓ ಬ್ಯಾಂಕ್ ನ್ಯಾಷನಲೈಸ್ ಬ್ಯಾಂಕು ಅಥವಾ ಶೆಡ್ಯೂಲ್ ಬ್ಯಾಂಕ್ ಅಂತ ಹೇಳಿ ನೀವು ನಂಬಿಕೆಯಿಂದ ಮಾಡ್ತೀರಾ. ಇದೇ ರೀತಿ ಈ ಆನ್ಲೈನ್ ಆ್ಯಪ್ಗಳಲ್ಲೂ ಸಹ ಇವ್ರೇನ್ ಮಾಡ್ತಾರೆ ಅಂದ್ರೆ ಎಲ್ಲಾನು ಸಹ ಓದಿರೋದಿಲ್ಲ. ಓದ್ದಲೇನೆ ಏನ್ ಮಾಡ್ತಾರೆ, ಪರ್ಮಿಷನ್ ಕೊಟ್ಬಿಡ್ತಾರೆ. ಆ ಪರ್ಮಿಷನ್ ಕೊಟ್ಟಾಗ ನಿಮಗೆ ಮೊಬೈಲ್ ಡೇಟಾ ಏನಿದೆ, ಕಾಂಟ್ಯಾಕ್ಟ್ಸ್ ಲಿಸ್ಟ್ ಆಗ್ಬೋದು ಅಥವಾ ನಿಮ್ಮ ಫೋಟೋಗಳಾಗ್ಬೋದು, ಪರ್ಸನಲ್ ಇನ್ಫಾರ್ಮೇಶನ್ ಏನೇ ಇದ್ರು ಮೊಬೈಲ್ನಲ್ಲಿ, ಅದನ್ನೆಲ್ಲನೂ ಸಹ ಅದು ಆಕ್ಸೆಸ್ ಸಿಕ್ಬಿಡುತ್ತೆ. ಬಟ್ ಆದ್ರೆ ಆಕ್ಸೆಸ್ ಸಿಕ್ಕಿದ ತಕ್ಷಣ ಅದನ್ನ ಮಿಸ್ಯೂಸ್ ಮಾಡಬೇಕು ಅಂತ ಎಲ್ಲೂ ಕಾನೂನಲ್ಲಿ ಹೇಳಿಲ್ಲ. ಆ್ಯಪಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ಬೇಕಾಗಿರೋ ಫಂಕ್ಷನಾಲಿಟಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮಾತ್ರ ನೀವು ಅದರಲ್ಲಿರೋ ಡೇಟಾಗಳನ್ನ ನೀವು ಆಕ್ಸೆಸ್ ಮಾಡ್ಬೋದು. ಬಟ್ ಆದರೆ ಆ ಆ್ಯಪಲ್ಲಿರೋ ಇನ್ಫಾರ್ಮೇಷನ್ ತಗೊಂಡು ಫೋಟೋವನ್ನು ಎಡಿಟ್ ಮಾಡಿ ಅದನ್ನು ಮಾಡೋ ಪರ್ಮಿಷನ್ ಎಲ್ಲೂ ಇಲ್ಲ. ಬಟ್ ಆದರೆ ಈ ವಿಚಾರದಲ್ಲಿ, ಹೆಣ್ಣು ಮಗುವಿನ ವಿಚಾರದಲ್ಲಿ ಏನಾಗಿದೆ ಅಂದರೆ, 19ನೇ ತಾರೀಕು ಫೆಬ್ರವರಿನಲ್ಲಿ ಇದು ಅಮೌಂಟನ್ನು ಕ್ರೆಡಿಟ್ ಮಾಡಿಬಿಟ್ಟಿದ್ದಾರೆ ಅಕೌಂಟಿಗೆ ಕ್ರೆಡಿಟ್ ಮಾಡಾದ್ಮೇಲೆ ಒಂದು 2-3 ದಿನದಲ್ಲಿ ಇವಳಿಗೆ ಗೊತ್ತೂ ಆಗಿಲ್ಲ ಅಕೌಂಟ್ ಇಲ್ಲಿ ಬಂದಿದೆ ಅಂತ ಹೇಳಿ. 3 ದಿನ ಆದ್ಮೇಲೆ ಫೋನ್ ಮಾಡಿ ಇವರು ಅಪ್ಲೈ ಮಾಡಿದ್ರ, ಅದಕ್ಕೆ ಇವರು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ಲೋನ್ ಎಲಿಜಿಬಿಲಿಟಿ ಚೆಕ್ ಮಾಡ್ಬೇಕಾದ್ರೇನೆ ಅದೇನಾಗಿದೆ, ಮೊಬೈಲ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಸಿಕ್ತು, ಎಲ್ಲ ಇನ್ಫಾರ್ಮೇಶನ್ ಎತ್ಕೊಂಡ್ಬಿಟ್ಟಿದ್ದಾರೆ. ಸೊ ಯಾವಾಗ ಇನ್ಫಾರ್ಮೇಶನ್ ಎತ್ಕೊಂಡಿದ್ದಾರೆ, ಅದ 2-3 ದಿನ ಆದ್ಮೇಲೆ, ಸರ್ ನಿಮ್ಮ ಮೇಡಮ್ ನಿಮ್ಮ ಅಕೌಂಟಿಗೆ ನಾವು ದುಡ್ಡು ಕೊಟ್ಟಿದ್ದೀವಿ, ಯಾವಾಗ ಕೊಡ್ತೀರಾ ಅಂತ ಕೇಳಿದ್ದಾರೆ. ಸೊ ಯಾವಾಗ ಇವಳಿಗೆ ಶಾಕು, ನಾನು ಅಪ್ಲೈನೇ ಮಾಡಿಲ್ವಲ್ಲ, ನಾನು ಹಿಂಗೆ ಇವರು ದುಡ್ಡು ವಾಪಸ್ ಕೇಳ್ತಿದ್ರೆ ಅಂತ ಹೇಳಿ, ಯಾವಾಗ ಮಾಡಿದ್ದೀರಾ ಅಂತೆಲ್ಲ ಬ್ಯಾಂಕ್ ರೆಕಾರ್ಡ್ ಎಲ್ಲ ತೆಗೆಸಿದ್ದಾರೆ. ನಾನು ಬ್ಯಾಂಕ್ ರೆಕಾರ್ಡ್ ಎಲ್ಲ ಓಪನ್ ಮಾಡಿಸಿದೆ. ಆ ಬ್ಯಾಂಕ್ ಅಕೌಂಟಲ್ಲಿ 4,000 ಚಿಲ್ಲರೆ ಬ್ಯಾಂಕಿಗೆ ಡೆಪಾಸಿಟ್ ಆಗಿದೆ. ಆಯಿತು, ಇವರು ದುಡ್ಡು ಬಂದಿದೆ. ಈ ಒಂದು ನಮ್ಮ ಮಕ್ಕಳಲ್ಲಿ ಏನಂದ್ರೆ ನೈತಿಕತೆ ಜಾಸ್ತಿ, ನಮ್ಮ ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ ಮಕ್ಕಳಲ್ಲಿ. ಆಯಿತು, ಕೊಟ್ಟಿದ್ದಾರೆ 4,000 ವಾಪಸ್ ಕೊಟ್ಬಿಡೋಣ ಅಂತ ಹೇಳಿ, ಆಯಿತು ನಿಮ್ಮ ನಂಬರ್ ಕೊಡಿ, ನಾವು ಅಮೌಂಟನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವಳು ನಂಬರ್ ಕೇಳಿದಾಳೆ. ಆಯ್ತು ಅಂತ ಹೇಳ್ಬಿಟ್ಟು ಅವ್ರೇನೋ ಒಂದು ಲಿಂಕ್ ಕೊಟ್ಟಿದ್ದಾರೆ, 8,000 ಕೊಡಿ ಅಂತ ಕೇಳಿದ್ದಾರೆ. ಕೊಟ್ಟಿರೋದು 4,000, ಕೇಳ್ತಾ ಇರೋದು 8,000. ಎಷ್ಟು ದಿನಕ್ಕೆ ಇದು? ಇದು 4 ದಿನ, 4 ದಿನಕ್ಕೆ 8,000. ಇದು ಮುಖ್ಯವಾಗಿ ಗಮನಿಸಬೇಕಾದಂತ ವಿಚಾರ. 4 ದಿನದಲ್ಲಿ 4,000 ಕೊಟ್ಟು 8,000 ಡಿಮ್ಯಾಂಡ್ ಮಾಡ್ತಾರೆ. ಸೊ ಅದಕ್ಕೆ ಅವಳಿಗೆ ಸ್ವಲ್ಪ ಭಯ ಆಗಿದೆ. ಇಮಿಡಿಯೇಟ್ ಆಗಿ ನನಗೆ ಕಾಂಟ್ಯಾಕ್ಟ್ ಮಾಡಿ, ಅಣ್ಣ ಈ ತರ ಸಮಸ್ಯೆ ಆಗಿದೆ, ಮುಂದೇನಾಯ್ತು ಅಂತ ನಾನು ಕೇಳ್ತೇನೆ, ನಿಮ್ಮ ಹತ್ರ ವಾಪಸ್ ಬರ್ತೀನಿ. ಮತ್ತೊಬ್ರು ಇದ್ದಾರೆ ನಮ್ಮ ಜೊತೆಗೆ, ಕಿರಣ್ ಅಂತ ಹೇಳಿ. ಅವರು ಕೂಡ ಇದೇ ರೀತಿಯಾಗಿ ಸಮಸ್ಯೆಯನ್ನ ಎದುರಿಸಿ ಟಾರ್ಚರ್ ಕೂಡ ಪಡ್ಕೊಂಡಿದ್ದಾರೆ. ನಮಸ್ಕಾರ ಕಿರಣ್ ಅವರೇ, ಕೇಳಿಸ್ತಾ ಇದೆ ಅಂತ ಭಾವಿಸ್ತೇನೆ ಕಿರಣ್ ಅವರೇ ನನ್ನ ಧ್ವನಿ? ಓಕೆ, ಅವರಿಗೆ ಕೇಳಿಸ್ತಾ ಇಲ್ಲ, ನಾನು ವಾಪಸ್ ಬರ್ತೀನಿ. ಅನಂತ್ ಪ್ರಭು ಅವರೇ,
ನಾನು ನಿಮ್ಮ ಹತ್ರ ಬರ್ತೀನಿ ಸರ್ ಶ್ರೀಹರಿ ಕಾರಂತ್ ಅವರೇ. ಈ ಆ್ಯಪ್ಗಳ ವಿಚಾರದಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಕ್ವಶನ್ಸ್ ಇದಾವೆ, ನಾನು ಬರ್ಬೇಕು ನಿಮ್ಮ ಹತ್ರ. ಅನಂತ್ ಪ್ರಭು ಅವರೇ, ಈಗ ಈ ರೀತಿಯಾಗಿ ದುಡ್ಡನ್ನು ಹಾಕಿ ನಮ್ಗೆ ಇನ್ನೊಂದಿಷ್ಟು ಕೊಡಿ ಅಂತೇಳಿ 4 ದಿನದಲ್ಲೆಲ್ಲ ಕೇಳುವಂಥದ್ದು ಇದೆಯಲ್ಲ, ಈ ಕ್ರೈಮ್ಗಳ ವಿಚಾರದಲ್ಲಿ ನೀವು ಹೇಳುವಂಥದ್ದಾದರೆ ಈ ಸೈಬರ್ ಕ್ರೈಮ್ಗಳ ರೇಟಿಂಗ್ಸ್ ಏನು ಜಾಸ್ತಿ ಆಗ್ತಾ ಇದೆ ಡೇ ಬೈ ಡೇ, ಹೇಗಿದೆ ಅದರ ಪ್ರಮಾಣ ಅಂತ ಹೇಳಿ, ಕ್ರೈಮ್ಗಳ ರೇಟಿಂಗ್? ಹೌದು, ಇಫ್ ಯು ಚೆಕ್ ದ ಡೀಟೇಲ್ಸ್, ನಾವು ಅದನ್ನು ಚೆಕ್ ಮಾಡ್ಲಿಕ್ಕೆ ಹೋದ್ರೆ 2018 ಇಂದ 20 ತನಕ ಅರೌಂಡ್ 12 ಫೋಲ್ಡ್ ಜಾಸ್ತಿ ಆಗ್ಬಿಟ್ಟಿದೆ ದ ನಂಬರ್ ಆಫ್ ಈ ತರ ಇನ್ಸ್ಟೆಂಟ್ ಲೋನ್ ಕೊಡುವ ಆಪ್ಗಳದ್ದು. ಬಿಕಾಸ್ ನಾನು ಇವತ್ತು ಇನ್ಸ್ಟೆಂಟ್ ಲೋನ್ ಆಪ್ಗಳ ಬಗ್ಗೆ ಮಾತಾಡ್ಲಿಕ್ಕೆ ಐ ಆಮ್ ರಿಸ್ಟ್ರಿಕ್ಟಿಂಗ್ ಮೈ ಸೆಲ್ಫ್. ಸೊ ಈ ಟೆಕ್ನಿಕ್ಗೆ ಸೈಬರ್ ಲೋನ್ ಶಾರ್ಕಿಂಗ್ ಅಂತ ನಾವು ಕರಿತೇವೆ ಸೈಬರ್ ಟರ್ಮಿನಾಲಜಿಯಲ್ಲಿ. ಲೋನ್ ಶಾರ್ಕಿಂಗ್ ಅಂದ್ರೆ ಬೇಸಿಕಲಿ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಅವರು ಚಾರ್ಜ್ ಮಾಡೋದು, ನಂಬರ್ 1. ಅಂಡ್ ನಂಬರ್ 2, ಈ ಮಾಫಿಯಾ ಲೈಕ್ ಟೆಕ್ನಿಕ್ಸ್ ಅನ್ನು ಯೂಸ್ ಮಾಡಿ ಜನರ ಹತ್ರ ಅಮೌಂಟ್ ಅನ್ನು ವಾಪಸ್ ಇಸ್ಕೊಳ್ಳೋದು. ಸೊ ಅವ್ರು ಏನ್ ಮಾಡ್ತಾರೆ, ಇಫ್ ಯು ಡು ನಾಟ್ ಪೇ ದಿ ಅಮೌಂಟ್ ಆನ್ ಟೈಮ್, ನೇಮ್ ಅಂಡ್ ಶೇಮ್ ಅಂತ ಒಂದು ಟೆಕ್ನಿಕ್ ಅನ್ನು ಅವರು ಯೂಸ್ ಮಾಡ್ತಾರೆ. ಸೊ ಬೇಸಿಕಲಿ ಆಲ್ರೆಡಿ ಒಬ್ರು ಹೇಳಿದ್ದಾರೆ ರೆಸ್ಪೆಕ್ಟೆಡ್ ಡಿಗ್ನಿಟರಿ ಅಲ್ಲಿರುವವರು, ಏನಂದ್ರೆ ನೀವು ಆ ಆಪ್ ಅನ್ನು ನಿಮ್ಮ ಫೋನ್ ಅಲ್ಲಿ ಇನ್ಸ್ಟಾಲ್ ಮಾಡಿದಾಗ ಇಟ್ ವಿಲ್ ಆಸ್ಕ್ ಫಾರ್ ದ ಪರ್ಮಿಷನ್ಸ್. ಈಗ ಇಟ್ ಈಸ್ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಫಾರ್ ಎನಿಬಡಿ ಟು ರೀಡ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಯಾಕಂದ್ರೆ ಈ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವ ಮ್ಯಾಕ್ಬೆತ್ ಮತ್ತೆ ಹ್ಯಾಮ್ಲೆಟ್ ಅಲ್ಲೇ 8,000 ಇಂದ 12,000 ವರ್ಡ್ಸ್ ಗಳಿರುವುದು. ಬಟ್ ಈ ತರ ಆಪ್ ಗಳ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ 25,000 ಇಂದ 30,000 ವರ್ಡ್ಸ್ ಗಳಿರುತ್ತೆ. ಸೊ ಪ್ರಾಕ್ಟಿಕಲಿ ಯಾರಿಗೂ ಅದನ್ನು ಓದ್ಲಿಕ್ಕೆ ಆಗಲ್ಲ. ನಾವು ಒಂದು ಏನು ಗಮನಿಸಬೇಕಿದ್ರಲ್ಲಿ ಅಂದ್ರೆ, ನೀವು ಯಾವುದೇ ಆಪ್ ಅನ್ನು ಇನ್ಸ್ಟಾಲ್ ಮಾಡುವಾಗ ಅದೊಂದು ಪರ್ಮಿಷನ್ಸ್ ಕೇಳುತ್ತೆ. ಸೊ ಪರ್ಮಿಷನ್ ಕೇಳುವಾಗ ಯಾವ್ದೆಲ್ಲ ಪರ್ಮಿಷನ್ ಕೇಳುತ್ತೆ, ನಂಬರ್ 1 ಅವರು ಕೇಳುದು ನಿಮ್ಮ SMS ಪರ್ಮಿಷನ್. ಯಾಕಂದ್ರೆ ನೀವು ಯಾವುದೇ ಕಡೆ ಹೋಗಿ ನಿಮ್ಮ ATM ಕಾರ್ಡ್ ಇಂದ ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿದಾಗ ಒಂದು SMS ನಿಮ್ಮ ಇನ್ಬಾಕ್ಸ್ ಗೆ ಬಂದು ಬೀಳುತ್ತೆ. ಸೊ SMS ಬೀಳುವಾಗ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ಅವೈಲೇಬಲ್ ಬ್ಯಾಲೆನ್ಸ್ ಇದೆ ಅಂತ SMS ಅಲ್ಲಿ ಇರುತ್ತೆ. ಈ ಲೋನ್ ಶಾರ್ಕ್ ಕಂಪನಿಗಳು ಇದನ್ನು ನೋಡ್ತಾರೆ. ಅವರು ನೋಡ್ಬಿಟ್ಟು ನಿಮ್ಮನ್ನು ಪ್ರೊಫೈಲ್ ಮಾಡ್ತಾರೆ. ಯಾಕಂದ್ರೆ ಈ ಟೈಪ್ ಆಪ್ ಗಳನ್ನು ಯೂಸ್ ಮಾಡುವವರು ಯಾರು, ಓನ್ಲಿ ದ ಲೋ ಇನ್ಕಮ್ ಗ್ರೂಪ್ ಅಂಡ್ ಮಿಡಲ್ ಅಂಡ್ ಅಪ್ಪರ್ ಮಿಡಲ್ ಕ್ಲಾಸ್ ಅವರು ಯೂಸ್ ಮಾಡ್ತಾರೆ. ಸೊ ಬೇಸಿಕಲಿ ಅವರಿಗೆ ಏನ್ ನೋಡ್ಬೇಕಂದ್ರೆ, ಈ ಅವರು ಕೊಡುವ ಅಮೌಂಟ್ 500 ರೂಪಾಯಿಂದ 10,000 ರೂಪಾಯಿ ಮಾತ್ರ. ಸೊ ಈ ಅಮೌಂಟ್ ಅಲ್ಲಿ ಎಷ್ಟೊಬ್ಬರಿಗೆ ಕೊಡಬಹುದು ಅಂತ, ದಟ್ ಇಸ್ ದ ಫಸ್ಟ್ ಟ್ರಿಕ್. ಅವರು SMS ಅನ್ನು ಚೆಕ್ ನನ್ನ ಜೊತೆಗೆ ಹಂಗೆ ಇರಿ ಸರ್. ನನಗೆ ನೀವು ಹೇಳ್ತಾ ಇದ್ದಂತ ಮಾತು, ನನ್ನ ಬ್ಯಾಲೆನ್ಸ್ ಎಷ್ಟಿದೆ ಅನ್ನುವಂಥದ್ದು ಅವ್ರಿಗೆ ಹೇಗೆ ಗೊತ್ತಾಗತ್ತೆ? ಒಂದು ಪರ್ಮಿಷನ್ ಕೊಟ್ಟ ತಕ್ಷಣ ನನ್ನ ಮೊಬೈಲ್ ಅನ್ನೇ ಅವ್ರು ಇಷ್ಟು ನೋಡ್ಕೊಳ್ಳೋಕೆ ಸಾಧ್ಯ ಆಗತ್ತಾ? ದಟ್ಸ್ ನನಗೆ ಬಿಗ್ಗೆಸ್ಟ್ ಕ್ವಶನ್ ಅದು. ನಾನು ಪರ್ಮಿಷನ್ ಅಲೌ ಮಾಡಿದ ತಕ್ಷಣ ನನ್ನ ಗ್ಯಾಲರಿಯಲ್ಲಿರುವಂಥ ಫೋಟೋಗಳು, ಈಗ ಆ ಪಾಪ ಹುಡುಗಿಗೆ ಆ ಫೋಟೋವನ್ನು ನಾನೆಲ್ಲ ಅಶ್ಲೀಲವಾಗಿ ಮಾಡ್ತೀವಿ, ಎಡಿಟ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಫೋಟೋ ಎಲ್ಲಿಂದ ಹೋಗುತ್ತೆ? ನಾನು ಓನ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಪರ್ಮಿಷನನ್ನು ಮಾತ್ರ ಕೊಟ್ಟಿದ್ದೀನಿ. ಸೊ ನನ್ನ ಫೋಟೋಸ್ ಅವ್ರ ಹತ್ರ ಹೇಗೆ ಹೋಗುತ್ತೆ? ಇಟ್ಸ್ ಅಗೇನ್ ಹಾಗಿದ್ದಾಗ ಇದು ಭಯಂಕರವಾಗಿರುವಂತಹ ಕ್ರೈಮ್ ಅನ್ನ ಮಾಡ್ಕೊಳ್ಳೋಕೆ ಬಹಳ ದೊಡ್ಡ ಮಟ್ಟದಲ್ಲಿ ಅವಕಾಶ ಇರುತ್ತೆ. ಹಾಗಿದ್ದಾಗ ಆ್ಯಪ್ಗಳಿಗೆ ಪರ್ಮಿಷನ್ ಹೇಗೆ ಸಿಗುತ್ತೆ? ದಟ್ಸ್ ಅಗೇನ್ ಇನ್ನೊಂದು ಕ್ವಶನ್ ಬರುತ್ತೆ. ನಾನು ಅವ್ರ ಹತ್ರ ಹೋಗ್ತೀನಿ, ಆ್ಯಪ್ಗಳಿಗೆ ಇಷ್ಟೆಲ್ಲ ಕ್ರಿಮಿನಲ್ ಅನ್ನ ಮಾಡುವಂಥ ಈ ಆ್ಯಪ್ಗಳಿರಬೇಕಾದ್ರೆ ಅದಕ್ಕೆ ಯಾವುದು ಅವಕಾಶ ಇಲ್ವಾ? ಅದಕ್ಕೆ ಯಾವುದು ರೂಲ್ಸ್ ಇಲ್ವಾ? ರೆಗ್ಯುಲೇಷನ್ಗಳಿಲ್ವಾ? ಅಗೇನ್ ಆ ಪ್ರಶ್ನೆಗಳನ್ನು ನನ್ನ ಕಾಡುತ್ತೆ. ನೀವು ಹಾಗೇ ಇರಿ ಸರ್, ನಿಮ್ಮ ಹತ್ರ ವಾಪಸ್ ಬರ್ತೀನಿ ನಾನು. ಸರಿ, ಆ್ಯಪ್ಗಳಿಗೆ ಪರ್ಮಿಷನ್ನು ಹೇಗೆ? ಒಂದು ಆ್ಯಪನ್ನು ನಾನು ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಆ ಆ್ಯಪಿಗೆ ನಾನು ಪರ್ಮಿಷನ್ ಹೇಗೆ ತಗೊಳ್ಬೇಕು? ಅದಕ್ಕೇನು ಇಲ್ವಾ? ನಾನು ಒಂದು ಆ್ಯಪ್ ರೆಡಿ ಮಾಡಿದೆ, ನಾನು ಹಾಕ್ಬಿಟ್ರೆ ಮುಗಿದೋಯ್ತು ಅಷ್ಟೇನಾ? ಹೌದು, ಮುಂಚೆ 2 ವರ್ಷ ಹಿಂದೆ ಇದು ಹಿಂಗೆ ಇತ್ತು. ಗೂಗಲ್ ಪ್ಲೇ ಸ್ಟೋರ್ ಅವರು ಅಷ್ಟು ಫ್ಯಾಕ್ಟ್ ಚೆಕ್ ಮಾಡ್ತಿರ್ಲಿಲ್ಲ ಆ್ಯಪ್ ಏನಕ್ಕೆ ಈ ಪರ್ಮಿಷನ್ ಬೇಕು ಅಂತ. ಆದರೆ ಈಗ ಬರೋ ಆಂಡ್ರಾಯ್ಡ್ ವರ್ಷನ್ 10 ಮೇಲಿರೋದಕ್ಕೆ ಆ್ಯಪ್ ಪರ್ಮಿಷನ್ ಎಲ್ಲ ಹೇಳುತ್ತೆ. ಇಸ್ ಆಸ್ಕಿಂಗ್ ಫಾರ್ SMS ಪರ್ಮಿಷನ್, ನೀವು ಅಪ್ರೂವ್ ಮಾಡ್ಬೋದು. ಫೋಟೋಸ್ ಪರ್ಮಿಷನ್ ಅಪ್ರೂವ್ ಮಾಡಬೇಕಾ, ಡಿನೈ ಮಾಡಬೇಕಾ, ಅದೆಲ್ಲ ಈ ಆಪ್ ಅವರು ಡಿನೈ ಮಾಡಿದ್ರೆ ಮತ್ತೆ ಮುಂದುವರ್ಸಲ್ಲ. ನೀವು ಲೋನ್ ಬೇಕಾದ್ರೆ ನೀವು ಪರ್ಮಿಷನ್ ಕೊಡ್ಲೇಬೇಕು ಅಂತಾನೆ ಬರೋದು ಅದು. ಹಂಗಾಗಿ SMS ಫೋಟೋ ನಂಗೆ ಒಂದು ಅರ್ಥ ಆಗಲ್ಲ ಸರ್. ಸಾರಿ, ನಾನು ಇಂಟರ್ವ್ಯೂ ಆಗ್ತೇನೆ, ನಿಮ್ಗೆ ಅವಕಾಶ ಕೊಡ್ತೇನೆ ನಾನು. ನನಗೆ ಒಂದು ಅರ್ಥ ಆಗಲ್ಲ, ಈ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಾಗ ಆ ಆ್ಯಪಿಗೆ ರಿಲೇಟೆಡ್ ಆಗಿರುವಂಥದ್ದನ್ನ ಮಾತ್ರ ಅವ್ರ ಪರ್ಮಿಷನ್ ಅನ್ನ ಕೇಳಬೇಕು. ನಿಮ್ಮ ಗ್ಯಾಲರಿ, ನಿಮ್ಮ ಫೋನು, ನಿಮ್ಮ ಕ್ಯಾಮ್ರಾ, ಇವೆಲ್ಲ ಏನಕ್ಕೆ ಪರ್ಮಿಷನ್ ಅನ್ನ ಕೇಳ್ತಾರೆ? ಆ ಪರ್ಮಿಷನ್ ಅನ್ನ ಯಾಕೆ ಕೇಳಬೇಕು? ಅದನ್ನ ಡಿನೈ ಮಾಡಿದ್ರೆ ಆ ಆ್ಯಪೇ ವರ್ಕ್ ಆಗಲ್ಲ.
ಅಲ್ಲಿ ನಿಂತೋಗ್ಬಿಡುತ್ತೆ ಆ್ಯಪ್, ಮುಂದೆ ವರ್ಕ್ ಆಗಲ್ಲ, ನೀವು ಕೊಡ್ಲೇಬೇಕು ಅದಕ್ಕೆ ಪರ್ಮಿಷನ್. ಯಾಕೆ ಬೇಕು ಸರ್ ಅದು? ಅಂದ್ರೆ ನಾವು ನಮ್ಗೆ ಅದು ಬರಬೇಕು, ಯಾಕೆ ಇವ್ರಿಗೆ ಈ ಪರ್ಮಿಷನ್ ಬೇಕು, ಡಿನೈ ಮಾಡಿರೋ ಯಾಕೆ ಇವರು ಮುಂದುವರಿಸ್ತಿಲ್ಲ. ಕೆಲವು ಕಡೆ ಆ್ಯಪಲ್ಲಿ ಕ್ಯಾಮ್ರಾ ಪರ್ಮಿಷನ್ ಇದೆ, ಕ್ಯಾಮ್ರಾ ಓಪನ್ ಮಾಡಿದಾಗ ಅಷ್ಟೇ ಪರ್ಮಿಷನ್ ಕೇಳುತ್ತೆ. ನೀವು ಕ್ಯಾಮ್ರಾ ಫೀಚರ್ ಉಪಯೋಗಿಸ್ತಿಲ್ಲ ಆ್ಯಪ್ ಇಂದು ಅಂದ್ರೆ ಅದು ಕೇಳೋದು ಇಲ್ಲ. ಆ ಥರ ಎಲ್ಲ ಫೀಚರ್ ಮಾಡಿದ್ದಾರೆ. ಆದರೆ ಈ ಲೋನ್ ಆ್ಯಪ್ ಅವ್ರಿಗೆ ಅದು ಬೇಕು, ಕಾಂಟ್ಯಾಕ್ಟ್ಸ್ ಬೇಕು, ಹ್ಯಾರಾಸ್ ಮಾಡೋಕ್ಕೆ ಫೋಟೋಸ್ ಬೇಕು. ಆಮೇಲೆ ಲೋನ್ ತಾಣೋರು ಅಷ್ಟೇ ಫುಲ್ ಡೆಸ್ಪಿರೇಷನಲ್ಲಿ ಇರ್ತಾರೆ. ಹಂಗಾಗಿ ಅವ್ರು ಏನೋ ಯೂಸ್ ಮಾಡ್ತಾರೇನೋ ಅಂಥೇಳಿ ತಾಂಡಿರ್ತಾರೆ. ಅವ್ರು ರಿವ್ಯೂಸ್ ಓದ್ತಾರೆ. ರಿವ್ಯೂಸ್ ಓದಿರೆ ನೀವು ಕೋಕೋ ಆ್ಯಪ್ಸಿಂದು 4.9% ಇದೆ, 4.9 ಔಟ್ ಆಫ್ 5 ಸ್ಟಾರ್ ರೇಟಿಂಗ್. ಹಂಗೆ ಎಲ್ಲ ಫೇಕ್ ರಿವ್ಯೂಸ್ ಅದು ಮಾಡ್ತಾರೆ. 10,000 ರಿವ್ಯೂಸ್ ಇದೆ. ಹಂಗೆ ಒಂದು ಆ್ಯಪ್ ಬಿಟ್ಟರೆ ಅದರಲ್ಲಿ 10,000 ಫೇಕ್ ರಿವ್ಯೂಸ್ ಇಟ್ಟು ಜನ ಓದೋರು ಎಲ್ಲ ಜೆನ್ಯೂನ್ ಇದೆ, ಜೆನ್ಯೂನ್ ರೀಸನ್ ಇದೆ, ಹಂಗೆ ನಾವು ಪರ್ಮಿಷನ್ ಕೊಡ್ತೀವಿ. ಜೆನ್ಯೂನ್ ಇವೆಲ್ಲ ಜೆನ್ಯೂನ್ ಅಲ್ಲ. ಹೇಗೆ ಪ್ಲೇ ಸ್ಟೋರ್ ಅಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ? ಪ್ಲೇ ಸ್ಟೋರ್ ಅಲ್ಲಿ ಅಂದ್ರೆ ಅವರು ಇಲ್ಲಿಗಲ್ ಏನ್ ಮಾಡ್ತಿಲ್ಲ, ಇದೆಲ್ಲ ಆಫ್ಲೈನ್ ಇಲ್ಲಿಗಲ್ ಮಾಡ್ತಿರೋ. ಫೋನ್ ಮಾಡಿ ಹ್ಯಾರಾಸ್ ಮಾಡ್ತಿರೋದೆಲ್ಲ ಇಲ್ಲಿಗಲ್ ಆಫ್ಲೈನ್, ಪ್ಲೇ ಸ್ಟೋರ್ ಇಂದ ಅಲ್ಲ. ಹಂಗಾಗಿ ಜನ ಕಂಪ್ಲೇಂಟ್ ಮಾಡಿದ್ರೆ ತೆಗಿತಾರೆ. 1100 ಪ್ಲೇ ಸ್ಟೋರ್ ಅವರು ತೆಗಿತಾರೆ. 1100 ಆ್ಯಪ್ 2021 RBI ಹೇಳಿತ್ತು ಈ ತರ ಲೋನ್ ಆ್ಯಪ್ ಇದೆ ಅಂತ. ಅದರಲ್ಲಿ 600 ಇಲ್ಲಿಗಲ್ ಆ್ಯಪ್. ಓಕೆ, ಒಂದು ವಿರಾಮ ತಗೊಳ್ತೀನಿ, ನಾನು ವಾಪಸ್ ಬರ್ತೀನಿ. ಹೀಗೆ ಇಲ್ಲಿಗಲ್ ಆಗಿ ಏನಾದರೂ ಕಂಪ್ಲೇಂಟ್ಗಳು ಬಂದಾಗ ಆಕ್ಷನ್ ಏನು ಇಲ್ವಾ ಆ್ಯಪ್ನವ್ರ ಮೇಲೆ? ಈ ರೀತಿಯಾಗಿ ದುರ್ಬಳಕೆಯನ್ನು ಮಾಡಿಕೊಂಡು ಜನರಿಗೆ ಮೋಸ ಮಾಡಿರುವಂಥ ಆ್ಯಪ್ಗಳು ಅಂತ ಗೊತ್ತಾದ ನಂತರವೂ ಕೂಡ ಆ ಪ್ಲೇಸ್ಟೋರ್ನವರು ಯಾವುದೇ ರೀತಿಯಾಗಿ ಕಂಪ್ಲೇಂಟನ್ನು ದಾಖಲೆ ಮಾಡ್ಕೊಳ್ಳೋದಿಲ್ವಾ? ಹಾಗೆ ತೆಗೆದು ಹಾಕ್ಬಿಟ್ರೆ ಮುಗಿದೋಯ್ತು ಅವ್ರ ಕೆಲಸ. ಹಾಗಿದ್ದು ಜವಾಬ್ದಾರಿ ಯಾರದ್ದು? ಯಾರು ಬೇಕಾದರೂ ಏನು ಬೇಕಾದ್ರೂ ಮಾಡ್ಬೋದಾ ಈ ದೇಶದಲ್ಲಿ? ಸಮ್ ರೆಗ್ಯುಲೇಷನ್ ಆ್ಯಂಡ್ ಬರಬೇಕು. ಬೇರೆ ಟೈಮಲ್ಲಿ ಪೊಲೀಸರಿಗೆ ಫೋಟೋ ತೆಗೆದ್ಬಿಟ್ಟು ಎಲ್ಲ ಹಾಕ್ತೀರಾ, ಹೆಲ್ಮೆಟ್ ಹಾಕ್ಕೊಂಡಿಲ್ಲ, ಲೈಸೆನ್ಸ್ ಇಲ್ಲ ಅಂತಂದರೆ ಏನೇನೋ ವಸೂಲಿ ಮಾಡ್ತೀರಾ. ಇಲ್ಲೇನು ವಸೂಲಿ ಮಾಡಿದ್ದೀರಾ? ಎಷ್ಟು ಆ್ಯಪ್ಗಳಿಂದ ವಸೂಲಿ ಮಾಡಿದ್ದೀರಾ? ಮೊನ್ನೆ ಹೊಸ ಕಮಿಷನರ್ ಅವರು ಟೋಯಿಂಗ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದಿರಿ. ಮತ್ತೆ ಏಕೆ ಇದು ಟೋಯಿಂಗ್ ಮಾಡಿ, ಇದನ್ನು ಆ್ಯಪ್ಗಳದ್ದು ಟೋಯಿಂಗು? ಇಫ್ ಯು ಹ್ಯಾವ್ ಗಟ್ಸ್ ಮಿಸ್ಟರ್ ಕಮಿಷನರ್, ಜನರು ವಂಚನೆ ಆಗ್ತಾ ಇರೋದು ಟೋಯಿಂಗಿಂದ ಸಮಸ್ಯೆಗಳಲ್ಲ, ಇದರಿಂದ. ನೋಡೋಣ ಮಾಡಿ ಕಮಿಷನರ್ ಅವರೇ.